ನೋಡಿ, ಯಾವಾಗಲೂ ಅವ್ರ ಹೆಸರು ಹೇಳಿ ಮಾಡಕ್ಕೆ ಹೋಗ್ಬೇಡಿ. ಸಭಾಪತಿ ಸ್ಥಾನದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸಭಾಪತಿ ಸ್ಥಾನದ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡು ಸಂವಿಧಾನದ ಆಶಯಗಳಲ್ಲಿ ಕೆಲಸ ಮಾಡತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರಿಗೆ ಗೌರವವನ್ನು ಕೊಡ್ತದೆ. ಯಾವ ಯಾವ ಒಬ್ಬ ಈ ಪ್ರೆಸೆಂಟ್ ಇರ್ತಕ್ಕಂಥ ಸಭಾಪತಿಯವರು ಅವರು ಒಂದು ಪಕ್ಷದಿಂದ ಆಯ್ಕೆಯಾಗಿ ಬಂದು ಅಲ್ಲಿ ಸದನದಲ್ಲಿ ಅವರು ಸಭಾಪತಿಗಳಾಗಿರ್ತಾರೆ. ಆ ಒಂದು ಸಂವಿಧಾನಿಕವಾಗಿ ಇರತಕ್ಕಂಥ ಹುದ್ದೆಯನ್ನು ನಾವು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಅವ್ರು ಯಾವ ಪಕ್ಷದಿಂದ ಆಯ್ಕೆ ಆಗಿರ್ತಾರೋ ಆ ಪಕ್ಷಕ್ಕೆ ಮೆಜಾರಿಟಿ ಇಲ್ಲ ಅಂತಂದಾಗ ಅವ್ರು ನೈತಿಕ ಹೊಣೆ ಎತ್ಕೊಂಡು ರಾಜೀನಾಮೆ ಕೊಡ್ತಾರಂತ ನಮ್ಮ ಅನಿಸಿಕೆ. ಹಾಗಾಗಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ನೀವು ಭಾಳ ಹಿರಿಯರಿದ್ದೀರಿ, ನಾವು ಗೌರವ ನಡೆಸ್ಕೋಬೇಕಾಗಿರೋದು ನಮ್ಮೆಲ್ಲ ಸದಸ್ಯರ ಕರ್ತವ್ಯ ಮತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷದ ಕರ್ತವ್ಯ. ಅದನ್ನು ಮಾಡ್ತೇವೆ. ನಾವೆಂದೂ ಕೂಡ ಯಾವುದೇ ವಿಚಾರ ಕೂಡ ನಿಮ್ಮ ಮೇಲೆ ಫೋರ್ಸ್ ಮಾಡಿ ಹೋಗಿ ಅಂತ ಹೇಳೋ ವಿಚಾರಗಳಿಲ್ಲ ನಮ್ಮಲ್ಲಿ. ನಾವು ರಿಕ್ವೆಸ್ಟ್ ಮಾಡ್ತಕ್ಕಂಥ ನಮ್ಮ ಅಧಿಕಾರವೂ ಕೂಡ ಇದೆ. ಆದ ಒಂದು ಮಾನವೀಯತೆ ದೃಷ್ಟಿಯಿಂದ ನಿಮ್ಗೆ ಗೌರವ ಕೊಟ್ಟು ಕೇಳಿದ್ದೇವೆ. ಅದು ಟೆಕ್ನಿಕಲ್ ಇಶ್ಯೂ. ನೀವು ಟೆಕ್ನಿಕಲ್ ಬೇಸಿಸ್ ಮೇಲೆ ಹೋದಾದರೆ ನಾನು ಭಾಳ ವಿಚಾರಗಳು ಮಾತಾಡ್ತೀನಿ. ನೈತಿಕತೆ ಪ್ರಶ್ನೆ ಬರ್ತದೆ. ಒಂದು ಸಭಾಪತಿ ಆಗಿರ್ತಕ್ಕಂಥವ್ರು ಒಂದು ಪಕ್ಷದಿಂದ ಆಯ್ಕೆಯಾಗಿ ಬಂದಾಗ ಆ ಪಕ್ಷ ತನ್ನ ಮೆಜಾರಿಟಿನ ಕಳ್ಕೊಂಡಾಗ ಕಾನೂನುಗಳನ್ನು ಮೀರಿ ನೈತಿಕತೆಯಿಂದ ಕೂಡಿರ್ತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗ್ತದೆ. ನಿಮ್ಮ ಪಕ್ಷಕ್ಕೆ ಇವತ್ತು ಮೆಜಾರಿಟಿ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದು BJPಯವರ ದ್ವಂದ್ವ ನಿಲುವನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. BJPಯವರು ಯಾವ ರೀತಿಯಲ್ಲಿ ನಿಮ್ಮ ವರಿಷ್ಠ ಹತ್ರ ಮಾತಾಡಿ ಅವ್ರನ್ನ ಸಭಾಪತಿ ಮಾಡಿದ್ರು, ಅದೇ ರೀತಿ ನಿಮ್ಮ ವರಿಷ್ಠ ಹತ್ರ ಮಾತಾಡಿ ಮೆಜಾರಿಟಿ ಇಲ್ಲದೆ ಇರಬೇಕಾದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು BJPಯವ್ರಿಗೆ ಹೇಳ್ತಾ ಇದ್ದೀನಿ. ನಾವು ಯಾವುದೇ ರೀತಿ ಅವಮಾನ ಮಾಡಲ್ಲ. ಅವ್ರಿಗೆ ಗೌರವ ಕೊಟ್ಟಿದ್ದಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ, ಆ ರಿಕ್ವೆಸ್ಟ್ನ ಅವ್ರು ಹಾನರ್ ಮಾಡ್ತಾರಂತ ನಂಬಿಕೆ ನನಗಿದೆ. ಯಾವುದೇ ಕಾರಣಕ್ಕೂ ಸಭಾಪತಿಗಳಿಗೆ ನಾವು ಅವಮಾನವನ್ನು ಮಾಡೋದಿಲ್ಲ. ಯಾಕೆ ಅಂತಂದರೆ ಆ ಪೀಠಕ್ಕೆ ಗೌರವ ಕೊಡ್ತಕ್ಕಂಥ ನಾವು ಕೆಲಸನ ಮಾಡ್ತೇವೆ. ಆದರೆ ಮುಖ್ಯಮಂತ್ರಿಗಳು ಒಬ್ಬ ಪಕ್ಷದ ನಾಯಕನಾಗಿ ನಿಮ್ಮನ್ನ ಮನವಿ ಮಾಡಲಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ರಿಕ್ವೆಸ್ಟ್ನ ಮಾಡಿದಾಗ ನಾನು ಎಲ್ಲರ ಹತ್ರ ಮಾತಾಡಿ ತೀರ್ಮಾನ ಕೈಗೊಳ್ತೀನಿ ಅಂತ ಹೇಳಿದ್ರೆ ಅದು ಒಪ್ಕೊಳ್ತಾ ಇದ್ವಿ. ಆದರೆ ಅವರ ಹೇಳಿಕೆ ನಾನು ಪಬ್ಲಿಕಲ್ಲಿ ನೋಡಿದ್ದು ಏನಂತಂದರೆ, ನಾನು ವಿರೋಧ ಪಕ್ಷದ ನಾಯಕರುಗಳನ್ನು ಮಾತಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದೆ. ಆದರೆ ನೀವು ಪಕ್ಷಪಾತಿ ಆಗಿದ್ದೀರಿ ಅಂತಕ್ಕಂಥದ್ದು ನನ್ನ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೀವು BJPಯವ್ರ ಹತ್ರ ಹೋಗಿ ಮಾತಾಡ್ಬಿಟ್ಟು ತನ್ನ ತೀರ್ಮಾನ ಮಾಡೋದಾದರೆ ಇಲ್ಲಿ 140 ಜನ ಇರ್ತಕ್ಕಂಥ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ. ನಾವು 40 ಜನ MLCಗಳು ಅಧಿಕಾರದಲ್ಲಿ ಇರ್ತೀವಿ. ನಮಗೂ ಕೂಡ ಆ ಸಭಾಪತಿಯ ಸ್ಥಾನವನ್ನು ಪಡ್ಕೋಬೇಕಂತಕ್ಕಂಥ ಆಸೆ ಆಕಾಂಕ್ಷೆಗಳಿದೆ. ದಯವಿಟ್ಟು ಅದಕ್ಕೆ ಗೌರವವನ್ನು ಕೊಡಿ. ಸಭಾಪತಿಗಳು ತಾವು ಹಿರಿಯರಿದ್ದೀರಿ, ತಾವು ನೈತಿಕತೆಯನ್ನು ನಡ್ಕೋಬೇಕಂತ ಮನವಿಯನ್ನು ಮಾಡ್ತೀನಿ. ಅದು ಆರೋಪಗಳು ಮಾಡಿರೋದು ನಿಜ, ನನಗಿನ್ನ ಉತ್ತರ ಸಿಗದೇ ಇರೋದು ನಿಜ. ಅದ್ರ ಬಗ್ಗೆ ಬೆಳಗಾವಿ ಸೆಷನ್ ನಾನು ವಿಸ್ತೃತವಾಗಿ ಮಾತಾಡಿದ್ದೀನಿ. ನಿಮ್ಮೆಲ್ಲ ಮಾಧ್ಯಮಗಳ ಕ್ಲಿಪ್ಪಿಂಗ್ ಕೂಡ ಇದೆ. ಇವತ್ತು ಕೂಡ ನಾನು ಬದ್ಧವಾಗಿದ್ದೇನೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಬಗ್ಗೆ ಅತ್ಯಂತ ಗೌರವ ಇದೆ, ನೀವು ನೈತಿಕತೆ ನಡ್ಕೊಳ್ಳಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೇನೆ. ವಿಧಾನ ಪರಿಷತ್ತಲ್ಲಿ ಆಗಿರ್ತಕ್ಕಂತಹ ಅಕ್ರಮ ನೇಮಕಾತಿಗಳ ಬಗ್ಗೆ ನಾನು ಮಾತಾಡಿರೋದು ನಿಜ. ಇವತ್ತರೆಗೂ ನನಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ನಿಜ. ಕಾದು ನೋಡುವ. ನಾವು ಇವತ್ತು ಕೂಡ ನೈತಿಕತೆ ನಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅದನ್ನು ನಾವು ಅವಿಶ್ವಾಸನೆ ತಂದು ಅದನ್ನು ನಾವು ಮೆಜಾರಿಟಿ ಪ್ರೂವ್ ಮಾಡಿ ನಿಮ್ಮನ್ನು ಕಳಿಸಿದ್ದೆ ಆದರೆ ನಿಮ್ಗೆ ಅಪಮಾನಗೊಳಿಸಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಅದನ್ನು ನಮ್ಮನ್ನ ವೀಕ್ನೆಸ್ ಅಂತ ಮಾತ್ರ ದಯವಿಟ್ಟು ತಿಳ್ಕೊಬೇಡಿ. BJP ನಾಯಕರೇ, ಈಗಲಾದರೂ ಕಣ್ತೀರಿ. ಜನ ನಿಮ್ಮ ತಿರಸ್ಕಾರ ಮಾಡಿದ್ದಾರೆ, ವಿರೋಧ ಪಕ್ಷದಲ್ಲಿ ಕೂಡಿಸಿದ್ದಾರೆ. ಈಗಲಾದರೂ ನೀವು ನೈತಿಕತೆ ನಡ್ಕೊಳ್ತಕ್ಕಂಥದ್ದನ್ನು ನೀವು ಕಲಿಬೇಕಾಗ್ತದೆ. ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಗಳನ್ನು ಬಿಟ್ಟು ನೀವು ನೈತಿಕತೆ ನಡ್ಕೊಂಡು ನಿಮ್ಮ ಪಕ್ಷಕ್ಕೆ ಯಾವಾಗ ಮೆಜಾರಿಟಿ ಇಲ್ವೋ ನಿಮ್ಮ ಕ್ಯಾಂಡಿಡೇಟ್ನ ವಿಡ್ರಾ ಮಾಡ್ಕೊಳ್ತಕ್ಕ ಕೆಲಸವನ್ನು ಮಾಡಿ ಅಂತ ಮನವಿಯನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.